ರಚಿತಾ ರಾಮ್ ರವರ ಒಂದು ಬಾಯ್ ಫ್ರೆಂಡ್ ಬಗ್ಗೆ ಒಂದು ಲೈವ್ನಲ್ಲಿ ಬಂದು ಹೇಳಿಕೊಂಡಿದ್ದಾರೆ. ಸೊ ತಾವು ಮದುವೆ ಆಗ್ತಿರ್ತಕ್ಕಂಥ ಒಂದು ಹುಡುಗನ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ನಾನು 2 ವರ್ಷಗಳಿಂದ ಈ ಹುಡುಗನನ್ನು ಲವ್ ಮಾಡ್ತಾ ಇದ್ದೀನಿ, ಇವನನ್ನೇ ಮದುವೆ ಆಗ್ತೀನಿ ಅನ್ನೋ ಮಾತನ್ನು ಕೂಡ ಹೇಳ್ಕೊಂಡಿದ್ದಾರಂತೆ. ಸೊ ತುಂಬಾ ಒಂದು ಲೈಫನ್ನು ಸೀಕ್ರೆಟ್ ಆಗಿ ಇಟ್ಕೊಳ್ತಾ ಇದ್ರು ಒಂದು ರಚಿತಾ ರಾಮ್ ರವರು. ಎಲ್ಲೂ ಕೂಡ ಯಾವುದೇ ವಿಷಯವನ್ನು ಹೇಳ್ಕೊಳ್ತಾ ಇರಲಿಲ್ಲ. ಸೊ ತಾವು ಏನೇ ಮಾಡಿದ್ರು ಕೂಡ ಅದನ್ನು ತುಂಬಾ ಖಾಸಗಿಯಾಗಿ ಇಟ್ಕೊಳ್ತಾ ಇದ್ರು. ಅಂತಹ ನಟಿ ರಚಿತಾ ರಾಮ್ ರವರು ಈಗ ಒಂದು ಗುಡ್ ನ್ಯೂಸನ್ನು ಒಂದು ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿದ್ದಾರೆ. ಹಲವಾರು ಕನ್ನಡ ನಟಿಯರು ಇನ್ನೂ ಕೂಡ ಮದುವೆ ಆಗಿರಲಿಲ್ಲ. ಸೊ ಎಷ್ಟೇ ವಯಸ್ಸಾದರೂ ಕೂಡ ಇನ್ನೂ ಕೆಲವೊಂದಿಷ್ಟು ನಟಿಯರು ಮದುವೆ ಆಗಿಲ್ಲ. ಸೊ ಅಂತಹ ನಟಿಯರಲ್ಲಿ ಒಂದು ರಚಿತಾ ರಾಮ್ ಕೂಡ ಒಬ್ರು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಈಗ ಒಂದು ರಚಿತಾ ರಾಮ್ ರವರು ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ. ಸೊ ಆ ಗುಡ್ ನ್ಯೂಸ್ ಏನು ಇವರು ಮದುವೆ ಆಗ್ತಿರ್ತಕ್ಕಂಥ ಹುಡುಗ ಏನನ್ನ ಕೆಲಸ ಮಾಡ್ತಾರೆ, ಸೊ ಏನಾದರೂ ಇವರು ಕನ್ನಡದ ನಟರ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದ್ರೆ ರಚಿತಾ ರಾಮ್ ರವರನ್ನ ಇನ್ನೂವರೆಗೂ ಈ ಮಟ್ಟಕ್ಕೆ ತಂದಿರೋದು ಯಾರಪ್ಪ ಅಂತಂದ್ರೆ ಅದು ತುಂಬಾನೇ ಒಂದು ಹೆಮ್ಮೆಯ ಕನ್ನಡಿಗ ಆದಂತಹ ಒಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಸೊ ಸ್ವತಃ ಒಂದು ರಚಿತಾ ರಾಮ್ ರವರು ಹೇಳ್ಕೊಳ್ತಾರೆ, ಇಲ್ಲ ಖಂಡಿತವಾಗ್ಲೂ ನನ್ನನ್ನು ಈ ಮಟ್ಟಿಗೆ ಒಂದು ಬಂದಿದ್ದೇನೆ ಅಂದ್ರೆ ಅದಕ್ಕೆ ದರ್ಶನ್ ರವರೇ ಕಾರಣ ಅನ್ನೋ ಮಾತನ್ನು ಕೂಡ ಹೇಳ್ಕೊಂಡಿದ್ದಾರೆ. ತುಂಬಾನೇ ಒಂದು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಒಂದು ರಚಿತಾ ರಾಮ್ ರವರು, ಇಲ್ಲ ನನಗೆ ದರ್ಶನ್ ಸರ್ ಅಂದ್ರೆ ತುಂಬಾನೇ ಇಷ್ಟ, ನನ್ನನ್ನು ಈ ಮಟ್ಟಿಗೆ ಬೆಳೆಯಲು ಒಂದು ಅವಕಾಶ ಮಾಡಿಕೊಟ್ಟಂತವ್ರೆ ಅವರು ಅನ್ನೋ ಮಾತನ್ನ ಎಂದಿಗೂ ಕೂಡ ಯಾವುದೇ ಒಂದು ಮಾಧ್ಯಮದ ಮುಂದಾಗಲಿ ಯಾವುದೇ ಒಂದು ವೇದಿಕೆ ಮೇಲಾಗಲಿ ಎಲ್ಲೇ ಕೂಡ ಹೇಳಲಿ ಸೊ ಈ ಮಾತನ್ನ ಹೇಳ್ತಾರೆ. ದರ್ಶನ್ ರವರಿಗೆ ಒಂದು ಕ್ರೆಡಿಟ್ಸ್ ಅನ್ನ ಒಂದು ರಚಿತಾ ರಾಮ್ ರವರು ಕೊಟ್ಟೆ ಕೊಡ್ತಾರೆ. ಸೊ ಇಂತಹ ರಚಿತಾ ರಾಮ್ ರವರು ಮದುವೆ ಬಗ್ಗೆ ತುಂಬಾನೇ ಒಂದು ಮಾಹಿತಿಗಳು ವೈರಲ್ ಆಗ್ತಾ ಇದ್ವು. ಸೊ ಇವರು ಮದುವೆ ಯಾವಾಗ ಆಗ್ತಾರೆ, ಸೊ ಯಾವಾಗ ಇವ್ರ ವಯಸ್ಸು ತುಂಬ ಆಯಿತು ಅನ್ನೋ ಮಾತುಗಳು ತುಂಬಾನೇ ಕೇಳಿ ಬರ್ತಾ ಇದ್ವು. ಆದರೆ ಹಲವಾರು ಬಾರಿ ಒಂದು ರಚಿತಾ ರಾಮ್ ರವರು ಹೇಳಿದ್ದಾರೆ, ಇಲ್ಲ ನನಗೂ ಕೂಡ ಒಬ್ಬ ಗಂಡನ ನೋಡ್ಬಿಡಿ, ಒಂದು ಗೌಡ್ರ ಹುಡುಗ ಆಗಿರಬೇಕು ಅನ್ನೋ ಮಾತನ್ನ ಕೂಡ ಹೇಳಿದ್ದಾರೆ. ಸೊ ಈ ಹಿಂದೆ ಅಷ್ಟೇ ಒಂದು ಧನ್ವೀರ್ ಅವರ ಜೊತೆ ಇವರು ಮದುವೆ ಆಗ್ತಾರೆ, ಇವರಿಬ್ಬರ ಪ್ರೀತಿ ಪ್ರೇಮ ನಡೀತಾ ಇದೆ ಅಂತಕ್ಕಂಥ ಸುದ್ದಿಗಳು ಕೇಳಿ ಬರ್ತಾ ಇದ್ವು. ಗೌಡ್ರ ಹುಡುಗ ಅಂದ ತಕ್ಷಣ ಒಂದು ಧನ್ವೀರ್ ಅವರ ಜೊತೆ ಇವರ ಮದುವೆ ಫಿಕ್ಸ್ ಆಗಲಿದೆ, ಸೊ ಇವರಿಬ್ಬರು ತುಂಬಾನೇ ಪ್ರೀತಿಸ್ತಾ ಇದ್ದಾರೆ ಅನ್ನೋ ಮಾತನ್ನ ಕೂಡ ಹೇಳ್ತಾ ಇದ್ರು. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಧನ್ವೀರ್ ಆಗಿರ್ಬೋದು, ಆ ಕಡೆ ಒಂದು ರಚಿತಾ ರಾಮ್ ಆಗಿರ್ಬೋದು, ಇಬ್ರು ಕೂಡ ಒಂದು ದರ್ಶನ್ ಅವರ ಆಪಟ ಅಭಿಮಾನಿಗಳಾಗಿರೋದ್ರಿಂದ ಈ ರೀತಿಯಾದ ಒಂದು ಸುದ್ದಿಗಳು ಹರಡ್ತಾ ಇದ್ವು. ಆದ್ರೆ ಇದಕ್ಕೆ ಒಂದು ರಚಿತಾ ರಾಮ್ ರವರನ್ನ ಕೇಳಿದಾಗ ರಚಿತಾ ರಾಮ್ ರವರು ಯಾವುದೇ ಒಂದು ಮಾತನ್ನ ಹೇಳಿರಲಿಲ್ಲ, ಯಾವುದೇ ಒಂದು ಮಾತನ್ನು ಕೂಡ ಹೇಳಿರಲಿಲ್ಲ. ಇದು ನಿಜ ಅಥವಾ ಸುಳ್ಳು ಅಂತಕ್ಕಂಥ ಯಾವುದೇ ಮಾತನ್ನು ಹೇಳದೆ ಒಂದು ನಕ್ಕು ಸುಮ್ಮನಾಗಿದ್ರು. ಇದನ್ನ ನೋಡಿದ ಅಭಿಮಾನಿಗಳು ಏನ್ ತಿಳ್ಕೊಂಡಿದ್ರಪ್ಪ ಅಂತಂದ್ರೆ ಇಲ್ಲ ಇವರಿಬ್ಬರ ನಡುವೆ ಏನೋ ಇದೆ, ಸೊ ಇವರಿಬ್ರು ಮದುವೆ ಆಗ್ತಾರೆ ಅಂತಕ್ಕಂಥ ಸುದ್ದಿಗಳು ತುಂಬಾನೇ ವೈರಲ್ ಆಗ್ತಾ ಇದ್ವು. ಅದಕ್ಕೆ ರಚಿತಾ ರಾಮ್ ರವರ ಒಪ್ಪಿಗೆ ಇದ್ದಂತೆ ಕೂಡ ಒಂದು ಆಕ್ಟ್ ಅನ್ನ ಮಾಡಿದ್ರು ರಚಿತಾ ರಾಮ್ ರವರು. ಆದ್ರೆ ಇಲ್ಲಿ ಧನ್ವೀರ್ ರವರು ಒಂದು ಸ್ಪಷ್ಟನೆಯನ್ನು ಕೂಡ ಅದಕ್ಕೆ ಕೊಟ್ಟಿದ್ರು, ಇಲ್ಲ ನಾವಿಬ್ರು ಜಸ್ಟ್ ಫ್ರೆಂಡ್ಸ್ ಅಷ್ಟೇ ಅನ್ನೋ ಮಾತನ್ನ ಕೂಡ ಇಲ್ಲಿ ಹೇಳಿದ್ರು. ಆದ್ರೆ ಏನು ಹೇಳೋಕೆ ಬರೋದಿಲ್ಲ, ಯಾಕಪ್ಪ ಅಂತಂದ್ರೆ ಒಂದು ಧನ್ವೀರ್ ರವರಾಗ್ಲಿ ಒಂದು ರಚಿತಾ ರಾಮ್ ರವರಾಗ್ಲಿ ಸೊ ಅವರ ನಡುವಿನ ಬಾಂಡಿಂಗ್ ಯಾವ ತರ ಇದೆ ಅಂದ್ರೆ ತುಂಬಾನೇ ಒಂದು ಒಳ್ಳೆಯ ಬಾಂಡಿಂಗ್ ಇದೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಇನ್ನು ರಚಿತಾ ರಾಮ್ ರವರು ಒಂದು ಹುಡುಗನ ಜೊತೆ ಒಂದು 2 ವರ್ಷಗಳಿಂದ ಪ್ರೀತಿಯನ್ನ ಮಾಡ್ತಾ ಇದ್ದಾರಂತೆ. ಸೊ ಹುಡುಗ ಯಾರು ಏನು ಅನ್ನೋದರ ಸಂಪೂರ್ಣವಾದ ವಿವರವನ್ನ ನಾ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ. ಇನ್ನು ನೋಡಬೇಕಪ್ಪ ಅಂತಂದ್ರೆ ಈಗಾಗಲೇ ಹಲವಾರು ಬಾರಿ ಅವರ ಹುಡುಗನ ಜೊತೆ ಹಲವಾರು ಟ್ರಿಪ್ ಗಳನ್ನ ಮಾಡಿದ್ದಾರೆ. ಸೊ ಈಗ ಯಾವ ರೀತಿ ಆಗುತ್ತೆಪ್ಪ ಅಂತಂದ್ರೆ ಸೆಲೆಬ್ರಿಟಿಗಳು ಅಂತ ತಕ್ಷಣ ಹಲವಾರು ಜನರೊಂದಿಗೆ ತಿರುಗಾಡ್ತಾ ಇರ್ತಾರೆ. ಪಿ ಆಗಿರ್ಬೋದು, ಅವರ ಅಸಿಸ್ಟೆಂಟ್ ಆಗಿರ್ಬೋದು, ಅವರ ಬಾಡಿ ಗಾರ್ಡ್ ಆಗಿರ್ಬೋದು, ಹಲವಾರರ ಜೊತೆಗೆ ಒಂದು ಸುತ್ತಾಟವನ್ನ ಮಾಡ್ತಿರ್ತಾರೆ. ಅವಾಗ ಇವರು ಬಾಯ್ ಫ್ರೆಂಡ್ ಅಂತ ಊಹಿಸೋಕೆ ಆಗೋದಿಲ್ಲ, ಯಾಕಪ್ಪ ಅಂತಂದ್ರೆ ಹಲವಾರು ಜನರ ಜೊತೆಗೆ ಇರುವಾಗ ಸೊ ಇವರು ಒಂದು ತಿರುಗಾಡಿದ ತಕ್ಷಣ ಇವರ ಬಾಯ್ ಫ್ರೆಂಡ್ ಇವರಿಗೆ ಒಂದು ಸಂಬಂಧವನ್ನ ಕಲ್ಪಿಸೋಕೆ ಆಗೋದಿಲ್ಲ. ಸೊ ಆದ್ರೆ ತುಂಬಾನೇ ದಿನಗಳ ಕಾಲ ಒಬ್ಬರ ಜೊತೆಗೆ ರಚಿತಾ ರಾಮ್ ರವರು ತಿರುಗಾಡ್ತಾ ಇದ್ದಾರಂತೆ, ಅವರ ಬಾಯ್ ಫ್ರೆಂಡ್ ಕೂಡ ಹೌದಂತೆ. ಸೊ 2 ವರ್ಷಗಳಿಂದ ಪ್ರೀತಿಯನ್ನ ಮಾಡ್ತಾ ಇದ್ದಾರಂತೆ. ಸೊ ಹುಡುಗ ಯಾರು ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮ್ಗೆ ಏನಾದರೂ ಬೇಕಿದ್ರೆ ಈ ಒಂದು ವಿಡಿಯೋ ಕಮೆಂಟ್ ಮಾಡಿ, ನಾನು ನಿಮಗೆ ನೇರವಾಗಿ ಮಾಹಿತಿಯನ್ನು ಕಳಿಸ್ತೀನಿ. ಈ ರಚಿತಾ ರಾಮ್ ರವರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.